ಒಳ್ಳೆಯ ಸಮಯಕ್ಕಾಗಿ ಕಾಯುವುದಲ್ಲ, ನಮ್ಮಲ್ಲಿರುವ ಸಮಯವನ್ನೇ ಅತ್ಯುತ್ತಮಗೊಳಿಸುವುದು ಬದುಕುವ ರೀತಿ. ಕಡಿಮೆ ತಿಂದಷ್ಟು ದೇಹಕ್ಕೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು. ಕಡಿಮೆ ಮಾತಾಡಿದಷ್ಟು ಮನಸ್ಸಿಗೂ ಒಳ್ಳೆಯದು, ಮನೆತನಕ್ಕೂ ಒಳ್ಳೆಯದು. ಕಡಿಮೆ ಕೋಪಗೊಂಡಷ್ಟು ಹೃದಯಕ್ಕೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಆದರೆ ಹೆಚ್ಚು ನಗುವಷ್ಟು ಹೃದಯಕ್ಕೂ ಮನಸ್ಸಿಗೂ ದೇಹಕ್ಕೂ ಒಳ್ಳೆಯದು. ಮನುಷ್ಯನಿಗೆ ಆರೋಗ್ಯವೇ ಶ್ರೇಷ್ಠ ಉಡುಗೊರೆ, ಸಂತೃಪ್ತಿಯೇ ಶ್ರೇಷ್ಠ ಸಂಪತ್ತು, ವಿಶ್ವಾಸಾರ್ಹತೆಯೇ ಶ್ರೇಷ್ಠ ಸಂಬಂಧ. ಈಗಿನ ಆಹಾರ ಪದಾರ್ಥಗಳಲ್ಲಿ ರಾಸಾಯನಿಕ ಬಳಕೆಯಿಂದಾಗಿ ಆರೋಗ್ಯವಂತ ಮನುಷ್ಯರನ್ನ ನೋಡುವುದೇ ಕಷ್ಟ. ಹೃದ್ರೋಗ, ಪಾರ್ಶ್ವವಾಯು, ಕ್ಯಾನ್ಸರ್, ಮಧುಮೇಹ ಮತ್ತು ದೀರ್ಘಕಾಲದ ಶ್ವಾಸಕೋಶದ ಕಾಯಿಲೆ ಸೇರಿದಂತೆ ಪ್ರಪಂಚದಾದ್ಯಂತ ಸಂಭವಿಸುವ ಎಲ್ಲಾ ಸಾವುಗಳಲ್ಲಿ ಸಾಂಕ್ರಾಮಿಕವಲ್ಲದ ರೋಗಗಳು 64% ಹಾಗೂ ಭಾರತದಲ್ಲಿ ಸಂಭವಿಸುವ ಎಲ್ಲ ಸಾವುಗಳಲ್ಲಿ 60% ಒಟ್ಟಾರೆಯಾಗಿ ಕಾರಣವಾಗಿದೆ. ಹೀಗೆ ಸಾಂಕ್ರಾಮಿಕವಲ್ಲದ ರೋಗಗಳ ಪಟ್ಟಿಯಲ್ಲಿ ಅಧಿಕ ರಕ್ತದೊತ್ತಡ ಸಾಮಾನ್ಯ ಸಮಸ್ಯೆಯಾಗಿದೆ. ಇವುಗಳು ನಗರ ಹಾಗೂ ಗ್ರಾಮೀಣ ಜನಸಂಖ್ಯೆಯ ಬದಲಾದ ಜೀವನ ಶೈಲಿಯಿಂದಾಗಿ ಈಗ ಅನೇಕ ಪಟ್ಟು ಹೆಚ್ಚಾಗಿದೆ. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ NFHS 5 ಪ್ರಕಾರ ಕರ್ನಾಟಕದಲ್ಲಿ 15 ವರ್ಷಕ್ಕಿಂತ ಮೇಲ್ಪಟ್ಟ 25% ಮಹಿಳೆಯರಲ್ಲಿ 26.9% ಗಂಡಸರಲ್ಲಿ ಅಧಿಕ ರಕ್ತದೊತ್ತಡ ಸಮಸ್ಯೆ ಇದೆ. ಇದು ರಾಷ್ಟ್ರೀಯ ಸರಾಸರಿಗಿಂತ ಹೆಚ್ಚು. ನಗರದಲ್ಲಿರುವ ಜನರು ಉತ್ತಮ ವೈದ್ಯರು ಮತ್ತು ನಿಯಮಿತ ಅನುಸರಣೆಯೊಂದಿಗೆ ಸಂಪರ್ಕ ಹಾಗೂ ಸೇವೆಯನ್ನು ಪಡೆಯುತ್ತಿದ್ದಾರೆ. ಆದರೆ ಮಾಹಿತಿ ಹಾಗೂ ತಿಳುವಳಿಕೆಯ ಕೊರತೆಯಿಂದಾಗಿ ಗ್ರಾಮೀಣ ಭಾಗದ ಜನರು ಈ ಸೇವೆಯನ್ನು ಪಡೆದುಕೊಳ್ಳದೆ ನಿರ್ಲಕ್ಷ್ಯ ತೋರುವಂತಾಗಿದೆ. ಆದರೆ ಅನಿಯಂತ್ರಿತ ಅಧಿಕ ರಕ್ತದೊತ್ತಡ ಉಂಟಾಗುವ ತೊಂದರೆ ಹಾಗೂ ಸರಿಯಾದ ಸಮಯಕ್ಕೆ ರೋಗವನ್ನು ಗುರುತಿಸುವುದು, ಆಗಿಂದಾಗೆ ಪರೀಕ್ಷೆ ಮಾಡಿಸುವುದು, ನಿರಂತರ ಚೆಕಪ್, ಸಮಾಲೋಚನೆ ಹಾಗೂ ಔಷಧಿಯಿಂದ ತಡೆಯಬಹುದಾಗಿದೆ. ಅಧಿಕ ರಕ್ತದೊತ್ತಡ ಹೊಂದಿರುವ ಹೆಚ್ಚಿನ ಜನರು ಯಾವುದೇ ರೋಗ ಲಕ್ಷಣಗಳನ್ನು ಅನುಭವಿಸುವುದಿಲ್ಲ. ಆದರೆ ಸಾಮಾನ್ಯವಾಗಿ ತಲೆನೋವು, ಮಸುಕಾದ ದೃಷ್ಟಿ, ಎದೆನೋವು, ತಲೆ ತಿರುಗುವಿಕೆ, ಉಸಿರಾಟದ ತೊಂದರೆ, ವಾಕರಿಕೆ, ಆತಂಕ, ಗೊಂದಲ, ಮೂಗಿನಲ್ಲಿ ರಕ್ತಸ್ರಾವ, ಅಸಹಜ ಹೃದಯ ಬಡಿತ ಇತ್ಯಾದಿ ಲಕ್ಷಣಗಳು ಹೆಚ್ಚಿನ ರಕ್ತ ಒತ್ತಡ ಇದ್ದಾಗ ಕಾಣಬಹುದಾಗಿದೆ. ಅಧಿಕ ರಕ್ತದೊತ್ತಡವನ್ನು ಪತ್ತೆ ಹಚ್ಚುವ ಏಕೈಕ ಮಾರ್ಗವೆಂದರೆ ಆರೋಗ್ಯ ಕೇಂದ್ರ ವೃತ್ತಿಪರರಿಂದ ರಕ್ತದೊತ್ತಡವನ್ನು ಅಳೆಯುವುದು ಅಥವಾ BP ಚೆಕಪ್ ಮಾಡುವುದಾಗಿದೆ. ತ್ವರಿತವಾದ ಸಾಧನಗಳಿಂದ ಅಳೆಯಬಹುದಾದರೂ ತೀವ್ರತೆ ಹಾಗೂ ಪರಿಸ್ಥಿತಿ ಮೌಲ್ಯಮಾಪನಕ್ಕಾಗಿ ಆರೋಗ್ಯ ಕೇಂದ್ರಗಳಲ್ಲಿ ತಪಾಸಣೆ ಮಾಡುವುದು ಉತ್ತಮ. ಒಂದು ವೇಳೆ ಅಧಿಕ ರಕ್ತದೊತ್ತಡ ಇದೆ ಎಂದು ದೃಢಪಟ್ಟರೆ ವೈದ್ಯರಿಂದ ಸಮಾಲೋಚನೆ ಪಡೆದು ಸೂಕ್ತ ಚಿಕಿತ್ಸೆ ಪಡೆಯಿರಿ ಹಾಗೂ ರೆಗ್ಯುಲರ್ ಚೆಕಪ್ ಮಾಡಿಸ್ತಾ ಇರಿ. ಅಧಿಕ ರಕ್ತದೊತ್ತಡಕ್ಕೆ ಸಂಬಂಧಿಸಿದಂತೆ WHO ಪ್ರಕಾರ ವಿಶ್ವದಾದ್ಯಂತ 30 ರಿಂದ 79 ವರ್ಷ ವಯಸ್ಸಿನ ಅಂದಾಜು 1.28 ಶತಕೋಟಿ ವಯಸ್ಕರು ಅಧಿಕ ರಕ್ತದೊತ್ತಡ ಹೊಂದಿದ್ದಾರೆ ಮತ್ತು ಇದು ಅಕಾಲಿಕ ಮರಣಕ್ಕೆ ಕಾರಣವಾಗಿದೆ. ವಿಪರ್ಯಾಸ ಎಂದರೆ ಅಧಿಕ ರಕ್ತದೊತ್ತಡ ಹೊಂದಿರುವ ಅಂದಾಜು 46% ವಯಸ್ಕರಿಗೆ ತಮಗೆ ಈ ಪರಿಸ್ಥಿತಿ ಇದೆ ಎಂದು ತಿಳಿದಿರುವುದಿಲ್ಲ. ಮುಂಜಾಗ್ರತಾ ಕ್ರಮ. ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಳ್ಳುವುದರಿಂದ ರಕ್ತದೊತ್ತಡವನ್ನು ಕಡಿಮೆ ಮಾಡಿಕೊಳ್ಳಬಹುದಾಗಿದೆ ಹಾಗೂ ಇತರರಿಗೂ ಸಹಾಯ ಮಾಡಬಹುದಾಗಿದೆ. ಮಾಡಬೇಕಾಗಿರುವುದು ಹೆಚ್ಚು ತರಕಾರಿಗಳನ್ನು, ಹಣ್ಣುಗಳನ್ನು ಸೇವಿಸಿ, ಕಡಿಮೆ ಕುಳಿತುಕೊಳ್ಳಿ, ದೈಹಿಕವಾಗಿ ಹೆಚ್ಚು ಸಕ್ರಿಯವಾಗಿರಿ, ಆರೋಗ್ಯಕರವಾಗಿರುವ ಆಹಾರವನ್ನ ಬಳಸಿ, ಧ್ಯಾನ, ಯೋಗ ಮಾಡುವುದನ್ನು ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಅಧಿಕ ರಕ್ತದೊತ್ತಡ ಇರುವವರು ಏನು ಮಾಡಬಾರದೆಂದರೆ ಅತಿ ಹೆಚ್ಚಿನ ಉಪ್ಪು ಆಹಾರ ಸೇವನೆ ಮಾಡಬಾರದು, ಸ್ಯಾಚುರೇಟೆಡ್ ಅಥವಾ ಕೊಬ್ಬಿನಾಂಶವಿರುವ ಹೆಚ್ಚಿನ ಆಹಾರ ಸೇವನೆ ಮಾಡಬಾರದು, ಧೂಮಪಾನ ಅಥವಾ ತಂಬಾಕು ಸೇವನೆಯಿಂದ ದೂರ ಇರಬೇಕು, ಜಂಕ್ ಫುಡ್ಗಳನ್ನು ಬಳಸಬಾರದು, ಔಷಧಿಗಳನ್ನು ತಪ್ಪಿಸಬಾರದು. ಒಟ್ಟಾರೆಯಾಗಿ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡು ಸಮಯಕ್ಕೆ ಹಾಗೂ ಆಗಿಂದಾಗೆ ಆರೋಗ್ಯ ತಪಾಸಣೆ ಮಾಡಿಕೊಂಡು ಅವುಗಳಿಗೆ ಬೇಕಾದ ಗಮನ ಹರಿಸಿದಾಗ ರಕ್ತದೊತ್ತಡದಿಂದಾಗುವ ಸಾವು ನೋವುಗಳನ್ನು ತಪ್ಪಿಸಬಹುದಾಗಿದೆ. ಆರೋಗ್ಯವಂತ ಜೀವನಕ್ಕಾಗಿ ಅಗತ್ಯಕ್ಕಿಂತ ಹೆಚ್ಚು ನಿದ್ದೆ ಮಾಡಬಾರದು, ಬೆಳಗಿನ ಉಪಹಾರ ತ್ಯಜಿಸಬೇಡಿ, ನಿಯಮಿತ ತಣ್ಣೀರು ಕುಡಿಯಿರಿ, ಅಗತ್ಯ ವಿಟಮಿನ್ಗಳನ್ನು ಸೇವಿಸಿ, 30 ನಿಮಿಷಗಳು ವ್ಯಾಯಾಮ ಮಾಡಿ. ಭಾವನೆಗಳಿಂದ ನಮ್ಮ ಶರೀರದ ಮೇಲಾಗುವ ದುಷ್ಪರಿಣಾಮಗಳು. ಸಿಟ್ಟಿನಿಂದ ಲಿವರ್ ಹಾಳಾಗುತ್ತದೆ, ದುಃಖದಿಂದ ಶ್ವಾಸಕೋಶ ದುರ್ಬಲವಾಗುತ್ತದೆ, ಚಿಂತೆಗಳಿಂದ ಹೊಟ್ಟೆ ದುರ್ಬಲವಾಗುತ್ತದೆ, ಒತ್ತಡಗಳಿಂದ ನಿಮ್ಮ ಹೃದಯ ಹಾಗೂ ಮೆದುಳು ದುರ್ಬಲವಾಗುತ್ತದೆ, ಹೆದರಿಕೆಯಿಂದ ಕಿಡ್ನಿ ಹಾಳಾಗುತ್ತದೆ, ಪ್ರೀತಿಯ ಭಾವನೆಯಿಂದ ಶಾಂತಿ ಹಾಗೂ ಬಾಂಧವ್ಯ ವೃದ್ಧಿಸುತ್ತದೆ. ಇದು ನಿಮ್ಮ ಶರೀರ ಹಾಗೂ ಮನಸ್ಸನ್ನು ಬಲಿಷ್ಠಗೊಳಿಸುತ್ತದೆ. ನಗುವಿನಿಂದ ಒತ್ತಡ ಮಾಯವಾಗುತ್ತದೆ, ಮುಗುಳು ನಗೆ ಎಲ್ಲೆಡೆ ಆನಂದ ತುಂಬಿಸುತ್ತದೆ. ಉತ್ತಮ ಆರೋಗ್ಯಕ್ಕಾಗಿ ಸೀಸನಲ್ ಹಣ್ಣು ತರಕಾರಿಗಳನ್ನು ಬಳಸಿ.